ಇದು ಕಳೆದ 1 ವರ್ಷದಿಂದನೇ ಇದು ನಡೀತಾ ಇದ್ದಂಥ ಪ್ರಕ್ರಿಯೆ. ಅವ್ರ ಪಾರ್ಟಿ ಒಳಗೆ ಆಗ್ತಾ ಇರುವಂಥ ಒಂದು ಬೆಳವಣಿಗೆ. ನಮಗೂ ಅನ್ನಿಸ್ತಾ ಇತ್ತು 1 ವರ್ಷದಿಂದನೇ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಆಗ್ತಾರೆ ಅನ್ನುವಂಥದ್ದು 1 ವರ್ಷದಿಂದನೇ ನಡೀತಾ ಇದ್ದಂಥ ಸುದ್ದಿ. ಇವತ್ತು ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಮತ್ತೀಗ ಅಧಿಕೃತವಾಗಿ 3 ಗಂಟೆಗೆ ಕೊಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಹೋಗಿದೆ. ರಾಜ್ಯದ ಹಿರಿಯ ರಾಜಕಾರಣಿ, ಅದಲ್ಲೇನು ಎರಡನೇ ಮಾತಿಲ್ಲ, ಅನುಭವ ರಾಜಕಾರಣಿ, ಜನರೊಂದಿಗೆ ಸಾಮಾನ್ಯರೊಂದಿಗೆ ಒಟ್ಟು ಹೊರಗೆ ಬಂದಂಥ ಒಬ್ಬ ಹೊರರೂಪಿದಂಥ ರಾಜಕಾರಣಿ, ಅದಲ್ಲೇನು ಎರಡನೇ ಮಾತಿಲ್ಲ. ಅದರ ಪಕ್ಷದ ಆಂತರಿಕ ವಿಚಾರ. ಬಟ್ ನಮ್ಗೆ ಅನ್ನಿಸ್ತಾ ಇತ್ತು ಎಲ್ಲೋ ಒಂದು ಕಡೆ KPCC ಅಧ್ಯಕ್ಷರು ಆಗಿರುವಂಥ ಡಿ ಕೆ ಅವ್ರನ್ನ ಮಾಡ್ತಾರೆ ಅಂತ. ಸೊ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇವತ್ತು ರಾಜೀನಾಮೆ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. 5 ವರ್ಷ ಪೂರೈಸಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅವರು ಸಿದ್ದರಾಮಯ್ಯ ಇರಬೇಕಿತ್ತು ಅನ್ಸುತ್ತೆ. ಅಲ್ಲ, ಅವರು ಕೂಡ ನಮ್ಮ ಮೈಸೂರು ಭಾಗದ ಒಂದೊಳ್ಳೆ ನಾಯಕ. ನನಗೇನು ಆ ಥರ ಅವ್ರ ಪಾರ್ಟಿ ಒಳಗೆ, ಈಗ ನಮ್ಮ ಪಾರ್ಟಿಲೂ 3 ಜನನ ಬದಲಾವಣೆ ಆಗಿತ್ತು. ಹಾಗೆ ನನಗೇನು ಅವರು 5 ವರ್ಷ ಇದ್ದಿದ್ದರೆ ಅಥವಾ ಮುಂದುವರೆದಿದ್ದರೆ ಏನೋ ಕರ್ನಾಟಕವನ್ನು ಏನೋ ಇನ್ನೊಂದು ಸ್ಥಿತಿ, ಒಳ್ಳೆ ಸ್ಥಿತಿಗೆ ತಗೊಂಡು ಹೋಗ್ತಿದ್ರೇನೋ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಪಾರ್ಟಿ ಆ್ಯಕ್ಟಿವಿಟಿ, ಪಾರ್ಟಿ ಪ್ರಣಾಳಿಕೆ ಕೊಟ್ಟಿದೆ, ಪಕ್ಷದ ಪ್ರಣಾಳಿಕೆ ಇದೆ, ಶಾಸಕರನ್ನ ವಿಶ್ವಾಸಕ್ಕೂ ಇಟ್ಕೊಂಡು ಮುಂದುವರಿಬೇಕಾಗಿತ್ತೇನೋ. ಆದರೆ ಗೊತ್ತಿತ್ತಿದ್ದು 2.5 ವರ್ಷ ಒಪ್ಪಂದ ಆಗಿದೆ, ಅಲಿಖಿತ ಒಪ್ಪಂದ ಆಗಿದೆ ಅನ್ನುವಂಥದ್ದಿತ್ತು. ಮತ್ತು ಡಿ ಕೆ ಅವರು ಅದನ್ನು ಬಿಡೋದಿಲ್ಲ ಅಂತಲೂ ಇತ್ತು. ನನಗೇನು ಅದು ಒಬ್ಬರು 5 ವರ್ಷನೇ ಇರಬೇಕು ಅಂತಿಲ್ಲ. ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದಾರೆ, ಎಲ್ಲ ದಾಖಲೆಗಳನ್ನು ಮುರಿದಿದ್ದಾರೆ. ಅದು ನಾವು ಮಾಧ್ಯಮದಲ್ಲೂ ನೋಡಿ ಗೊತ್ತಿರುವಂಥ ವಿಷಯ. ದೇವರಾಜ ಅರಸು ಅವರನ್ನು ಮೀರಿಸಿ ಅಧಿಕಾರವನ್ನು ಮಾಡಿರುವಂಥದ್ದು. ಹಾಗಾದರೆ ಇಲ್ಲಿಗೆ ಸಿದ್ದರಾಮಯ್ಯನವರ ರಾಜಕೀಯ ಒಂದು ಯುಗ ಅಂತ್ಯ ಆಗ್ಬೋದಾ ಅಂತ ಅಂದರೆ ನನಗನ್ಸುತ್ತೆ ನೋಡಿ, ಅವ್ರು ಮಾರ್ಗದರ್ಶನ ಮಾಡ್ತಾರೆ, ಪಕ್ಷವನ್ನು ಇನ್ನೊಂದಷ್ಟು ಬಲಪಡಿಸೋದಕ್ಕೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಕೊಡುಗೆನೂ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ನಮಗೆ. ಹಂಗೆ ನಮಗೆ ಯಡಿಯೂರಪ್ಪನವ್ರು ಹೇಗೆ ನಮಗೆ ಮಾರ್ಗದರ್ಶನ ಮಾಡ್ತಾ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಮುಂದುವಡಿಸ್ಬೋದೇನೋ. ರಾಜಕಾರಣದಲ್ಲಿ ಅಧಿಕಾರ ಇಲ್ಲ, ಹಾಗಾಗಿ ಅವರು ಮುಗ್ದು ಹೋಗ್ತಾರೆ ಅನ್ನೋದು ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಅಲ್ಲ, ಈಗ ಕೆಳಗಿಳಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಎಫೆಕ್ಟ್ ಬೀಳ್ಬೋದಾ ಅಂತ? ಯಾಕಂದರೆ ಈ ಭಾಗದ ಮೈಸೂರು ಭಾಗ ಅಥವಾ ರಾಜ್ಯದ ಭಾಗದಲ್ಲಿ ತನ್ನದೇ ಆದ ಒಂದು ಹಿಡಿತವನ್ನು ಹೊಂದಿದ್ದವರು ಸಿದ್ದರಾಮಯ್ಯನವರು. ಬಟ್ ಅವರು ಹೇಳಿದ್ದು ಒಂದಷ್ಟು ಜನ ಸಚಿವ ಸಂಪುಟದಲ್ಲಿ ಇರ್ತಾರೆ ಅಂತಿದೆ, ಅವ್ರ ಮಗನೇ DCM ಆಗ್ತಾರೆ ಅಂತಿದ್ದಾಗ ಆ ಥರ ಏನೋ ಭಾಳ ಡಿಸ್ಟರ್ಬು, ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಅಂತೇನಿಲ್ಲ. ಸಹಜವಾಗಿ ಒಂದಷ್ಟು ಜನ ಸಿದ್ದರಾಮಯ್ಯನವರ ಅಭಿಮಾನಿಗಳು ನೆನ್ನೆಯಿಂದನೂ ನಾವು ನೋಡ್ತಾ ಇದ್ದೀವಿ, ಬೇಜಾರಾಗಿದ್ದಾರೆ. ಒಂದಂತೂ ಸತ್ಯ, ಅವರು 5 ವರ್ಷ ಇರಬೇಕಾಗಿತ್ತು ಅಂತ ಅವ್ರ ಅಭಿಮಾನಿಗಳು ಬಯಸ್ತಾ ಇದ್ದಂಥ ಸಂದರ್ಭದಲ್ಲಿ ಇಳಿಸ್ತಾ ಇದ್ದಾರೆ ಅಂತ. ನಮಗೇನು ಅದೇನು ವಿಶೇಷ ಅಂತ ವಿರೋಧ ಪಕ್ಷವಾಗಿ ನಮಗೇನು ಅನಿಸಿಲ್ಲ. ವೋಟ್ ಬ್ಯಾಂಕು ತುಂಬ ಡಿಸ್ಟರ್ಬ್ ಆಗುತ್ತೆ, ಇವ್ರು ಇಳಿದ್ರೆ ತಕ್ಷಣ ವೋಟ್ ಬ್ಯಾಂಕು ನಮಗೆ ಶಿಫ್ಟ್ ಆಗುತ್ತೆ, ಆ ಥರದ್ದು ಏನಿಲ್ಲ. ರಾಜಕಾರಣ ಆವತ್ತು ಕೊನೆ 15 ದಿವಸ ಹೇಗೆ ನಡ್ಕೋತೀವೋ ಹಾಗೆ. ಮತ್ತು